ನಿತ್ಯ ಜಗದ್ಧಾತ್ರೆ ಮುಗಿತಲ್ಲ ಆಗಲೇ. ಯಾವುದೀಗ ತಲವಕಾರ. ಎರಡು 7 ಚಿಕ್ಕುಪನಿಷತ್ತಲ್ಲಿ ಎರಡನೇದೇ ತಲವಕಾರೋಪ. ಇದಕ್ಕೆ ಇನ್ನೊಂದು ಹೆಸರು ಈಶಾವಾಸ್ಯೋಪನಿಷತ್ತಿಗೆ ಈಶಾವಾಸ್ಯೋಪನಿಷತ್ತು ಅಂತ ಹೆಸರು. ಈಶೋಪನಿಷತ್ತು ಅಂತ ಕರೀತಾರೆ. ಆಮೇಲೆ ಯಾಜ್ಞೀಯೋಪನಿಷತ್ತು ಅಂತ ಕರೀತಾರೆ. ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಕರೀತಾರೆ. 5-6 ಹೆಸರಿದೆ. ಇದಕ್ಕೆ ಎರಡಿದೆ. ತಲವಕಾರೋಪನಿಷತ್ ಹೆಸರಿದೆ, ಇನ್ನೊಂದು ಕೇನೋಪನಿಷತ್ತು ಅಂತ ಕರೀತಾರೆ. ಈಶಾವಾಸ್ಯೋಪನಿಷತ್ತು ಅಂತ ಹೆಸರು ಯಾತಕ್ಕೆ ಬಂತು ಅಂದರೆ ಈಶಾವಾಸ್ಯ ಮೊದಲನೇ ಪದ, ಅದು ಪದ ಗೊತ್ತಿಟ್ಟು ಈಶಾವಾಸ್ಯೋಪನಿಷತ್ ಕರೆದುಬಿಟ್ರು. ಇಲ್ಲೂ ಹಾಗೇನೆ. ಇದು ತಲವಕಾರ ಎಂಬುದು ವಿಭಾಗದಿಂದ ಬಂದಿತ್ತು. ಇದು ಬಂದಿದ್ದು ಯಾತಕ್ಕೋಸ್ಕರ ಕೇನೇಶಿತಮ್ ಶುರುವಾಗುತ್ತೆ. ಅದು ಕೇನೇ ಉಪನಿಷತ್ತು ಅಂತ ಆಗುತ್ತೆ. ಕೇನೋಪನಿಷತ್ ಯಾವುದನ್ನು ಯಾವುದಕ್ಕೆ ನಾವು ದ್ವಿತೀಯಜ್ಞಕ್ಕೇನು ಇದಲ್ಲವಲ್ಲ, ಫಸ್ಟಾಗೇನು ಉಪನಿಷತ್ ಪ್ರಸ್ಥಾನ ಒಟ್ಟಿಗೆ ಅದೆಲ್ಲ ಬಿಟ್ಬಿಟ್ಟು. ಓಂ ಕೇನೇಶಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿ ಯುಕ್ತ ಕೇನೇಶಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕಬು ದೇವೋ ಯುನಕ್ತಿ. ನಮಗೇನು ಉಪನಿಷತ್ತನ್ನು ಓದಬೇಕಾದ್ರೆ ಏನು ಗೊತ್ತಿರಬೇಕು ಮತ್ತು ನಮಗೆ ಋಷಿ ದೇವತಾ ಛಂದಸ್ಸು ಅರ್ಥ 4 ಗೊತ್ತಿರಬೇಕು. 2 ಕಷ್ಟ ಗೊತ್ತಿರಬೇಕು. ಋಷಿ ಮತ್ತು ದೇವತಾ 2 ಒಟ್ಟಿಗೆ ಗೊತ್ತಿರಬೇಕು. ಇದರಲ್ಲಿ ಬಿಡಿದವ್ರು ಹೇಳಲೇ ಇಲ್ಲ ಯಾರು ಋಷಿ ಏನು ಅಂತ ಹೇಳ್ಬಿಟ್ಟು ಆಚಾರ್ಯ ಬರೀತಾರೆ. ಏನು ಎಂತ ಎಲ್ಲ ತಿಳಿಸ್ತಾರೆ. ಅನಂತ ಬದಲು ಮಂಗಳಾಚರಣೆ ಇದಕ್ಕೆ. ಅನಂತ ಗುಣಪೂರ್ಣತ್ವಾತ್ ಅಗಮ್ಯಾಯ ಸುರೈರಪಿ ಸರ್ವೇಷ್ಟರಾತ್ರೇ ದೇವಾನಾಂ ನಮೋ ನಾರಾಯಣಾಯತೇ. ಉಪನಿಷತ್ತಿನ ಸಾರ ಬಂದಿದೆ ಅದರಲ್ಲಿ. ಅನಂತ ಗುಣಪೂರ್ಣತ್ವಾತ್ ಅಗಮ್ಯಾಯ ಸುರೈರಪಿ. ದೇವರು ಅವರಿವರಿಗೆ ಮನುಷ್ಯರಿಗೆಲ್ಲ ದೇವತೆಗಳಿಗೂ ಪೂರ್ತಿ ಅರ್ಥ ಆಗೋದಿಲ್ಲ ಅಂಥೇಳಿ. ಯಾತಕ್ಕೆ? ಅನಂತ ಗುಣಪೂರ್ಣನಾದ್ದರಿಂದ. ಉಳಿದ ಯಾವ ದೇವತೆಗಳು ಏನಲ್ಲ, ಅವರು ಅನಂತ ಗುಣಪೂರ್ಣನಲ್ಲ. ಆದ್ದರಿಂದಾಗಿಯೇ ದೇವರು ಉಳಿದ ದೇವತೆಗಳಿಗೂ ಪೂರ್ಣ ಗೊತ್ತಾಗೋದಿಲ್ಲ. ಸರ್ವೇಷ್ಟದಾತ್ರೇ ದೇವಾನಾಂ ಅಷ್ಟೇ ಅಲ್ಲ, ಉಳಿದ ದೇವತೆಗಳು ಸರ್ವೇಷ್ಟ ಕೊಡೋದು ಆತ್ಮೆ. ಉಳಿದವ್ರಿಗೆ ಸರ್ವೇಷ್ಟ ಕೊಡೋದಿರೋಂಥ ಪ್ರಸಿದ್ಧಿ ಇದ್ದರೂ ಕೂಡ ಅವರಿಗೆ ಸರ್ವೇಷ್ಟ ಕೊಡೋದು ಯಾರು? ಅದಕ್ಕೆ ಸರ್ವೇಶ ಬಂದು ಅಂದೆ ವರದೇಶ ವರಪ್ರದ ಬಂದರು ಅಂದೆ. ದೇವತೆಗಳು ವರದೇಶರು, ಅವರು ವರ ಕೊಡೋದ್ರೆ ಸರ್ವೇಷ್ಟದಾತ್ರೇ ದೇವಾನಾಂ ಬಂದರೆ ವರದೇಶ ವರಪ್ರದಂ ಅಂತ ದ್ವಾದಶೋತ್ತರ ಅರ್ಥ ಬಂತು. ಯಾರಾತ ಅಂದರೆ ನಮೋ ನಾರಾಯಣಾಯ, ನಾರಾಯಣಾಯ ನಮಃ ತೇ, ನಿನಗೆ ನಮಸ್ಕಾರ ಅಂತ ಹೇಳಿದರೆ ಆಚಾರ್ಯರು ದೇವ್ರು ನೋಡ್ತಾ ನಮಸ್ಕಾರ ಮಾಡ್ತಾರೆ. ಇಲ್ಲ ಅವನಿಗೆ ನಮಸ್ಕಾರ ಅಂತ ಹೇಳಿದರೆ ಎದುರಿಗಿಲ್ಲ, ಅವ್ರಿಗೆ ನಮಸ್ಕಾರ ಹೇಳಿಬಿಡಿ ನಮ್ಮದು ಅಂತ ಹೇಳ್ತಾರಲ್ಲ ಹಾಗೆ. ಎದುರಿಗಿದ್ದಾಗ ನಿಮಗೆ ನಮಸ್ಕಾರ. ಸೊ ಆಚಾರ್ಯ ಎರಡನ್ನೂ ಹೇಳ್ತಾರೆ. ಕೆಲವೊಮ್ಮೆ ತಸ್ಮೈ ನಮಃ ಅಂತಾರೆ, ಕೆಲವೊಮ್ಮೆ ತೇ ನಮಃ ಅಂತ ಹೇಳ್ತಾರೆ. ಯಾವಾಗಲೂ ರೂಪವನ್ನು ನೋಡ್ತಿರೋದ್ರಿಂದ ತೇ, ಎಲ್ಲ ರೂಪಕ್ಕೆ ಎಲ್ಲ ಕ್ಷಣ ಪರ್ಫೆಕ್ಷನ್ ಕಾಣೋದಿಲ್ಲ. ಆದ್ದರಿಂದ ತಸ್ಮೈ ಎರಡೂ ಆಯ್ತು. ನಮಗೆ ಚಂದ್ರ ಕಾಣಿಸ್ತಾನೆ ಕಾಣಿಸೋದಿಲ್ಲ. ಚಂದ್ರ ನೋಡು ಒಂದೇ ಸೈಡ್, ಇನ್ನೊಂದು ಸೈಡ್ ನಮಗೆ ಕಾಣಿಸೋದಿಲ್ಲ. ಚಂದ್ರ ಹೀಗೆ ಹೋಗೋದಿಲ್ಲ, ಬರೀ ಹೀಗೆ ಮೂವ್ ಆಗೋದ್ರಿಂದ ಯಾವಾಗಲೂ ಇಷ್ಟೇ ಕಾಣಿಸ್ತಾನೆ ಹೊರತು ಆ ಕಡೆ ಸೈಡ್ ನಿಮಗೆ ಗೊತ್ತೇ ಆಗೋದಿಲ್ಲ. ಗೊತ್ತಾಯ್ತಾ? ಯಾವುದ್ರ ಕೆಲವು ಎಲ್ಲ ಇದೆ ಅದು ಭೂಮಿ ಮಾತ್ರ ಫುಲ್ಲು ಗೊತ್ತಾಗುತ್ತೆ. ಯಾಕೆ ಹೀಗೆ ತಿರುಗ್ತಾ ಹೋಗುತ್ತೆ. ಬರೀ ಹೋಗೋದು ಬೇರೆ, ತಿರುಗ್ತಾ ಹೋಗೋದು ಬೇರೆ. ಸರ್ವೇಷ್ಟದಾತ್ರೇ ದೇವಾನಾಂ ನಮೋ ನಾರಾಯಣ ಆಯಿತು. ಇದರಿಂದ ಏನಾಯಿತು ಅಂದರೆ ನಮ್ಮ ಯಾವುದೇ ವೈಷ್ಣವ ಗ್ರಂಥ ತಗೊಂಡ್ರೂ ಕೂಡ ಮೊದಲನೇ ಶ್ಲೋಕದಲ್ಲಿ ಇಡೀ ಗ್ರಂಥದ ಸಾರಾಂಶ ಇರುತ್ತೆ. ಎನಿ ವರ್ಕ್ ಇಡೀ ಗ್ರಂಥದ ಸಾರಾಂಶ ಇರುತ್ತೆ. ಆ ರೀತಿಯೇ ಮಂಗಳಾಚರಣೆ ಮಾಡೋ ಪದ್ಧತಿ ನಮಗೆ ಬಂದುಬಿಟ್ಟಿದೆ. ಆದ್ದರಿಂದ ಮಂಗಲ ಶ್ಲೋಕ ಆದ್ಯಂತ ಶ್ಲೋಕ ಓದಿದ್ರು ಕೂಡ ಗ್ರಂಥ ಪಾರಾಯಣ ಮಾಡೋದು ಪುಣ್ಯ ಬರುತ್ತೆ ಅಂತ ಹೇಳ್ಬೋದು. ಆದ್ಯಂತ ಶ್ಲೋಕ ಓದಿದ್ರು ಕೂಡ ಕಂಟೆಂಟ್ ವೈಸ್ ಫುಲ್ ಆದ್ದರಿಂದ ಸಮಸ್ಯೆ ಇಲ್ಲ. ಇಲ್ಲ ದೇವರಿಗೆ ದೊಡ್ಡದ ಸ್ತೋತ್ರ ಮಾಡಿಬಿಡುತ್ತೆ, ಅವಾಗ ಇಲ್ಲ ಅಂತ ಹೇಳ್ತಾರೆ. ಆ ಥರ ಆಗಿರೋದು ಇಲ್ಲ. ಇದು ಈ ಥರ ಅಭ್ಯಾಸ ಇಟ್ಕೊಂಡಿಲ್ಲ ಅವರು. ಗೊತ್ತಾಯ್ತಾ? ಈ ಥರ ಅಭ್ಯಾಸ ಇಲ್ಲ. ಕೆಲವೊಂದು 10-20 ಶ್ಲೋಕ ಮಂಗಳಾಚರಣೆ ಮಾಡ್ತಾರೆ, ಒಂದು ಸಂಬಂಧನೇ ಇರಲ್ಲ ಅದಕ್ಕೂ ಅದು ಬೇರೆ. ಎಲ್ಲದೂ ಹಾಗೆ, ಪ್ರತಿಯೊಂದು ಗ್ರಂಥನೂ ಹಾಗಿದ್ದರೇ ಗ್ರಂಥ ಅದು. ರೆಲೆವೆಂಟ್ ಪೋರ್ಷನ್ ಸ್ತೋತ್ರ ಮಾಡಬೇಕು, ಬೇರೆ ಅಲ್ಲ. ಹಾಂ ಹಾಂ ಸುಧಾ ಪಾರಾಯಣ ಆಯಿತು. ಎಷ್ಟೇ ಸುಧಾ 2 ಅರ್ಥ ಹೇಳ್ಬಿಟ್ಟು ಸುಧಾ ಪಾಠನೂ ಆಗೋಯ್ತು. ಆ ಥರ ಆಗುತ್ತೆ. ಅದು ಪುಣ್ಯ ಆಯ್ತು. ನಮಗೆ ಕೆಪಾಸಿಟಿ ಇದ್ದಷ್ಟು ಮಾಡ್ಬೋದು, ತಪ್ಪಲ್ಲ. ಅದು ಕೂಲ್ದಾಯ್ತು ಅಂತ ತಿಳ್ಕೊಬಾರದು ಅಷ್ಟೇ. ಈ ರೀತಿ ಆಗಿದೆ ಅಂತ ಹೇಳಬೇಕು. ಪ್ರಶ್ನೆ ಈಗ ಏನು? ಕೇನ ಈಶಿತಂ ಪತತಿ, ಕೇನೇಶಿತಂ ಪ್ರತತಿ ಮನಃ. ಯಾರಿಂದ ಪ್ರೇರಿತವಾಗಿ ಮನಸ್ಸು ಓಡಾಡ್ತಾ ಇದೆ? ಕೇನ ಪ್ರಾಣ, ಪ್ರಾಣ ಯಾರಿಂದ ಪ್ರೇರೇಪಣೆಯಾಗಿ ವರ್ತಿಸ್ತಾ ಇದೆ? ಪ್ರಥಮ ಪ್ರೈತಿ, ಪ್ರಥಮ ಪ್ರಾಣ ಅಂದರೆ ಮುಖ್ಯ ಪ್ರಾಣ ಅಂತ ಅರ್ಥ. ಪ್ರೈತಿ ಯುಕ್ತ
ಕೇನೇಷಿತಾಂ ವಾಚಮಿಮಾಂ ವದಂತಿ, ಯಾರ ಪ್ರೇರಣೆಯಿಂದ ಎಲ್ಲರೂ ಮಾತಾಡ್ತಾರೆ. ಚಕ್ಷುಶ್ರೋತ್ರಂ ಕಬು ದೇವೋ ಯುನಕ್ತಿ, ಕಣ್ಣು ಮೊದಲಾದ ಇಂದ್ರಿಯಗಳನ್ನು ಕೂಡ ಯಾವ ದೇವತೆಗಳು ನಿಯಮನ ಮಾಡ್ತಾರೆ. ಇದು ಪ್ರಶ್ನೆ. ಉತ್ತರ ಅದೇನೆ, ಕೇಳಬಹುದು ಅದೇ ಉತ್ತರ. ಉತ್ತರನೂ ಅದೇ, ಪ್ರಶ್ನೆನೂ ಅದೇ. ಅಂದರೆ ದೇವರು ನಾರಾಯಣ ಬಂತಲ್ಲ, ದೇವರಿಂದ ಆಗಿದೆ, ಅದೇ ಉತ್ತರ. ಒಂದು ಶ್ಲೋಕ ಉತ್ತರ ಪ್ರಶ್ನೆ ತಿಳ್ಕೊಂಡ್ಬಿಟ್ರೆ ಇಡೀ ತಿಳ್ಕೊಂಡಾಗ ಲೆಕ್ಕ. ಆ ಡೀಟೇಲ್ಸಿಗೆ ಬಿಡುದು ಓದಬೇಕು, ಅದು ಎಕ್ಸ್ಪೆನ್ಷನ್. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತೆ ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣಃ ಚಕ್ಷುಶ್ಚಕ್ಷುಶ್ಚರತಿ ಮುಚ್ಚೀರಾಹ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಇದಕ್ಕೆಲ್ಲ ಇಂಟ್ರಡಕ್ಷನ್ ಆಚರಣೆ ಕೊಟ್ಟಿದ್ರೆ ಅಲ್ಲೇ ಹಾಕಬೇಕು. ಮುಂದೆ ಬಂದ್ಬಿಟ್ಟಿದೆ. ಇಲ್ಲೂ ಇದು ಶ್ಲೋಕ ಫಸ್ಟ್ ಇದನ್ನು ಹಾಕಬೇಕು. ಯಾವುದು? ವೈಜಯಂತೆ ಸಮಾಸೀನಂ ಏಕಾಂತೆ ಚತುರಾನನಂ ವಿಷ್ಣೋರ್ವಿವಿಧಿಷುಸ್ತತ್ವಂ ಪರ್ಯಪೃಚ್ಛತ್ ಸದಾಶಿವಃ ಯದಿದಂ ಪುರುಷಾವಶ್ಯಂ ತತ್ರ ತತ್ರ ಪತೇನ್ಮನಃ ತೇ ಕೇನ ತತ್ ಪ್ರೇರಿತಂ ಯಾತಿ ಪ್ರಾಣಃ ಸರ್ವೋತ್ತಮಸ್ತಥಾ. ವೈಜಯಂತೆ ಸಮಾಸೀನಂ ಏಕಾಂತೆ ಚತುರಾನನಂ. ಒಂದು ವೈಜಯಂತ ಒಂದು ಸ್ಥಳ, ಅದು ಬ್ರಹ್ಮದೇವರು ಒಂದು ವಾಸ ಮಾಡೋ ಜಾಗ. ಅಲ್ಲಿಗೆ ರುದ್ರದೇವರು ಬರ್ತಾರೆ. ಏಕಾಂತಲ್ಲಿ ಬರ್ತಾರೆ. ಅದಕ್ಕೆ ಉಪನಿಷತ್ತಾಯಿತು. ಸಭೆಯಲ್ಲಿ ಕೇಳಿಬಿಟ್ಟು ಉಪನಿಷತ್ತಲ್ಲ. ಅದಕ್ಕೆ ಉಪನಿಷತ್ ಸಭೆಯಲ್ಲಿ ಯಾಕೆ ಪ್ರವೇಶನೆ ಮಾಡಬಾರ್ದು ಅಂದರೆ ಉಪನಿಷತ್ತು ಆಗಿಬಿಡೋದಿಲ್ಲ ಅದು. ಯಾತಕ್ಕೆ? ರಹಸ್ಯ ಹೋಗಿಬಿಡುತ್ತೆ. ಆದ್ದರಿಂದ ಗುಟ್ಟನ್ನು ಅನೌನ್ಸ್ ಮಾಡಲಾಗಿದೆ, ಏನರ್ಥ ಅನೌನ್ಸ್ ಮಾಡಿ ಗುಟ್ಟಾಗುತ್ತದು. ಆದ್ದರಿಂದ ಉಪನಿಷತ್ತು ಅದೆಲ್ಲದವುಗಳನ್ನು ಗುರುಮುಖಿಯನ್ನು ಅಷ್ಟೇ ತಿಳ್ಕೊಂಡು ಕೇಳಬೇಕೇ ಹೊರತು ಬೇರೆ ಕಡೆ ಕೇಳಕ್ಕೆ ಹೋಗಬಾರ್ದು. ಅದಕ್ಕೆ ಆನ್ಲೈನ್ ಟೋಟಲಿ ಬ್ಯಾಂಡ್. ಯಾವುದಕ್ಕೆ? ಉಪನಿಷತ್ತಿಗೆ ಆನ್ಲೈನ್ ಬ್ರ್ಯಾಂಡ್. ಇದು ಉಳಿದಕ್ಕೆ ಎರಡೂ ಆಗ್ಬೋದು, ಇದಕ್ಕೆ ಆಗ್ಲಿಕ್ಕೆ ಬರೋದಿಲ್ಲ, ಅಲ್ಲೇ ಇರಬೇಕು. ವಿಷ್ಣು ವಿವಿಧಿಷುಸ್ತತ್ವ. ಉದಾಹರಣೆಗೆ ಏನೊಂದು ಉಳಿದ ಕೆಲಸ ಬೇರೆಯಿಂದ ಮಾಡಿಸ್ಬೋದು. ನನ್ನ ಫೋಟೋ ತೆಗೆಸ್ಕೊಂಬ ಅಂತ ಕರೆದ್ರೆ ಅವ್ನ ಫೋಟೋ ತೆಗೆಸ್ಕೊಂಬರ್ತಾರೆ. ನಮ್ಮ ಫೋಟೋ ಹೇಗಾಗತ್ತದು? ನಮ್ಮ ಫೋಟೋ ತೆಗೆದ್ರೆ ಎದುರಿಗೆ ಯಾರಿರಬೇಕು? ನಾವೇ ಇರಬೇಕು. ಆದ್ದರಿಂದ ಉಪನಿಷತ್ ಆ ಟೈಪ್, ಅದು ಈ ಟೈಪ್. ಉಳಿದು ಹಾಗಲ್ಲ. ಇವರು ಇನ್ನೊಬ್ರು ಕಳಿಸಿ ತೆಗೆಸ್ಕೊಂಬರ್ಬೋದು, ಸರ್ಟಿಫಿಕೇಟ್ ಇಸ್ಕೊಂಬ ಅದೆಲ್ಲ ಹೇಳ್ಬೋದು. ಫೋಟೋ ಇಸ್ಕೊಂಬ ಮಾತ್ರ ಇನ್ನೂ ಹೋಗ್ಬೇಕಾಗಿ. ವೈಜಯಂತೆ ಸಮಾಸೀನಂ ಏಕಾಂತೆ ಚತುರಾನನಂ ವಿಷ್ಣೋರ್ವಿದುಷಸ್ತತ್ವಂ ಪರ್ಯಪೃಚ್ಛತ್ ಸದಾಶಿವಃ. ಸದಾಶಿವ ಕೇಳಿದ್ರು. ಅವ್ರು ಯಾರು? ಆ್ಯಕ್ಚುಲಿ ಮನೋನಿಯಾಮಕರು ಅವರೇ. ಅವರು ಹೋಗಿ ಕೇಳ್ತಾರೆ. ಇತಿದಂ ಪುರುಷಾವಶ್ಯಂ ತತ್ರ ತತ್ರ ಪತೇನ್ಮನ. ಹೇ ಪುರುಷ, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆಯಲ್ಲ, ಇದು ಯಾರು ಪ್ರೇರಕರು ಅಂತ ಅವ್ರ ಪ್ರಶ್ನೆ. ತಾವೇ ಮನೋನಿಯಾಮಕರೇ ಮತ್ತೆ. ಅಂದರೆ ಅವ್ರ ಮನಸ್ಸೇ ಆ ತೋಟಿಯಲ್ಲಿ ಇಲ್ಲ. ರಾಮದೇವರು ನಿರ್ಧಾರಕ್ಕೆ ನಿಂತುಬಿಡ್ತಾರಲ್ಲ, ನನ್ನ ಮನಸ್ಸು ಸರಿ ಮಾಡಂತ ಕೇಳ್ಕೊತಾರಲ್ಲ. ಕೇನ ತತ್ ಪ್ರೇರಿತಂ ಯಾತಿ ಪ್ರೇಷಿತಂ ಪ್ರೇರಿತಂ ಮನಃ ಪ್ರಾಣಃ ಸರ್ವೋತ್ತಮಸ್ತಥ. ಸರ್ವೋತ್ತಮನಾದ ಸರ್ವೋತ್ತಮ ಪ್ರಾಣ ಅಂದರೆ ಯಾರು? ಮುಖ್ಯ ಪ್ರಾಣ. ಸರ್ವೋತ್ತಮ ಪ್ರಾಣ ಮುಖ್ಯ ಪ್ರಾಣ. ಗೊತ್ತಾಯ್ತಾ? ಪ್ರಾಣರಲ್ಲಿ ಸರ್ವೋತ್ತಮ, ಎಲ್ಲರಲ್ಲಿ ಸರ್ವೋತ್ತಮ. ಪ್ರಾಣರಲ್ಲಿ ಸರ್ವೋತ್ತಮ ಯಾರು? ಗೊತ್ತಾಯ್ತಾ? ಅದಕ್ಕೆ ಮುಖ್ಯ ಪ್ರಾಣ ಅಂತ. ಪ್ರಧಾನ ಪ್ರಾಣ, ಮುಖ್ಯ ಪ್ರಾಣ. ತೇನ ತತ್ ಪ್ರೇರಿತಂ ಯಾತಿ ಚಕ್ಷುಶ್ರೋತ್ರಂ ತಥಾ ವಾಚಂ ಕೋ ದೇವೋ ನಿಯೋಜಯೇತ್. ಕಣ್ಣು, ಕಿವಿ, ಮಾತು, ಉಪಲಕ್ಷಣೆ ಉಳಿದೆಲ್ಲ ಸೇರ್ಕೊಂಡ್ಬಿಡುತ್ತವೆ. ಯಾವ ದೇವ ನಿಯಮನ ಮಾಡ್ತಾನೆ? ಇತಿ ಪೃಷ್ಟಸ್ತದಾ ಬ್ರಹ್ಮ. ಇದು ವಿನಿಯೋಜಯತ್ ಅಂತ ಹೇಳಿದ್ರಿಂದ ಅವಾಂತರ ಅಭಿಮಾನಿಗಳಲ್ಲ. ಯಾರು ಬೇಕೆ? ಮುಖ್ಯ ಪ್ರಾಣನೇ ಬೇಕು. ಇದು ಇಡೀ ಸಾರಾಂಶ ಯೋಂತಃ ಪ್ರವಿಶ್ಯ ಶ್ಲೋಕ, ಇಡೀ ಕೇನೋಪನಿಷತ್ತು. ಒಂದೇ ಶ್ಲೋಕದಲ್ಲಿ ಏನು ಬಂದಿದೆ ಅದರಲ್ಲಿ? ಯೋ ಅಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರಃ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣಸ್ಥಗಾದೀನ್. ಏನು ಮಾಡ್ತಾನೆ? ಚರಣಸ್ಥಗಾದೀನ್ ಪ್ರಾಣಾನ್. ಅದು ಬಂತು. ನಮೋ ಭಗವತೆ ಪುರುಷಾಯ ತುಭ್ಯ. ಒನ್ ಶ್ಲೋಕದಲ್ಲಿ ಇಡೀ ತಲವಕಾರ ಉಪನಿಷತ್ ಬರುತ್ತದೆ. ಗತಿ ಇತಿ ಪೃಷ್ಟಸ್ತದಾ ಬ್ರಹ್ಮ ಪ್ರಾಹದೇಹ ಉಮಾಪತಿಂ ಧ್ಯಾತ್ವಾ ನಾರಾಯಣಂ ದೇವಂ ಸರ್ವಾಧಾರವನೂಪಮಂ. ಶುರು ಮಾಡೋದಕ್ಕಿಂತ ಮುಂಚೆ ದೇವರು ಧ್ಯಾನ ಮಾಡಿ ಶುರು ಮಾಡ್ತಾರೆ. ಯಾತಕ್ಕೆ ಬಂತು? ಓಂ ಅಂತ ಬಂತಲ್ಲ, ಅದೇ ಓಂ ಅಂತ ಅವ್ರು ಹೇಳಿದರೆ ದೇವರು ಧ್ಯಾನ ಮಾಡಿ ಹೇಳ್ತಿದ್ದಾರೆ ಅಂತ ಅರ್ಥ. ಸರ್ವಜ್ಞ ಪ್ರಾಣಸ್ಯ ಪ್ರಣೇತಾ ಚ ಚಕ್ಷುರಾದಿಶ್ಚ ಸರ್ವಶಃ ಅಗಮ್ಯ ಸರ್ವದೇವೈಶ್ಚ ಪರಿಪೂರ್ಣತ್ವಹೇತುತಃ ಪ್ರಾಣಾದೀನಾಂ ಪ್ರಣೇತಾ ಚ ಸರ್ವವೇತ್ತಾ ಚ ಸರ್ವಶಃ ಸರ್ವೋತ್ತಮಶ್ಚ ಸರ್ವತ್ರ ಸವಿಷ್ಣು ರೀತಿ ಸಾರಿ. ಈ ಉಪನಿಷತ್ತರ ಸಾರಿ ಎಲ್ಲ ಮುಗಿದೋಯ್ತದ್ರೊಳಗೆ. ಒಂದು ಶ್ಲೋಕದೊಳಗೆ ಹಿಂದಿನ ಕಾಂಟೆಕ್ಸ್ಟು, ಅದು ಇದು ಒಟ್ಟು ಸಾರ ಎಲ್ಲ ಹೇಳಿಬಿಟ್ಟು ಅದು ಕೊನೆಗೆ ಮುಗಿಸಿಲ್ಲ. ಅದನ್ನು ಲಾಂಗ್ ಕೊಟೇಶನ್ ಇದು. ಇತಿ ಬ್ರಹ್ಮಸಾರಿ ಅಂತ ಕೊನೆಗೆ ಹೇಳಿಬಿಡ್ತಾರೆ. ಅಲ್ಲಿವರೆಗೂ ಆಮೇಲೆ ಬೇರೆ ಕೊಡ್ತಾರೆ ಕೆಲವು. ಲಾಂಗ್ ಉಪನಿಷತ್ತು ಬ್ರಹ್ಮಸಾರ ಅನ್ನೋದು ಒಂದು ಗ್ರಂಥ. ಆ ಗ್ರಂಥದಲ್ಲಿ ಇಡೀ ಅರ್ಥ ಬಂದಿದೆ. ಅದು ಪೂರ್ತಿ ಹಾಗೆ ಹೇಳಿಲ್ಲ. ತಮ್ಮಕ್ಕೆ ಏನೂ ಇಲ್ಲ ಅದರೊಳಗೆ. ಇಲ್ಲಿವರೆಗೂ ಕೊನೆ ಒಂದು 2 ಬಾರಿ ಮುಗಿಸ್ಬಿಡ್ತಾರೆ ಅಷ್ಟೇ. ವೈಜಯಂತೆ ಸಮಾಸ ಅದಿಷ್ಟು ಕೂಡ ನಾಳೆ.
ಅಲ್ಲಿ ಶುರು ಮಾಡಿ ಆಗಿದೆ. ನಾಳೆ ದಿವಸದಿಂದ ನಾಡಿದ್ದರಿಂದ ಕಂಟಿನ್ಯೂ ಮಾಡೋದು. ಭಾಳ ಎಷ್ಟು ಚಿಕ್ಕ ಉಪನಿಷತ್ತು, ತುಂಬ ಅಪೂರ್ವವಾದಂಥ ವಿಷಯಗಳನ್ನು ಚಿಕ್ಕದಾಗಿ ವರ್ಣನೆ ಮಾಡೋಕ್ಕೆ ಭಾಳ ಅನುಕೂಲ ಇದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನಿಧಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ. ಎಲ್ಲ ಆಯ್ತು.